ಅಂದರೆ ಅದಕ್ಕೆ ನಾವು ಇಂಟ್ಯೂಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಅದಕ್ಕೆ ನಾವು ಅಂತರಾತ್ಮ ಅಂತ ಹೇಳ್ತೀವಿ, ಬೇರೆ ಬೇರೆ ಓ ಪದಗಳನ್ನು ಬಳಸ್ತೀವಲ್ಲ. ಸೊ ಈ ಆ ಯೋಚನೆಗಳು, ನಿಮ್ಮ ಯೋಚನೆಗಳು ಪಕ್ವವಾದಾಗ, ಅಂದರೆ ಎಲ್ಲ ಯೋಚನೆಗಳು ಬಂದಾಗಿ ಕೊಟ್ಟ ಕಡೆಗೆ ಒಂದು ಯೋಚನೆ ಉಳಿಯುತ್ತೆ. ಆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಯೋಚನೆ, ಇಟ್ ಈಸ್ ಕ್ಲೋಸ್ ಟು ಯುವರ್ ಆತ್ಮ. ಆತ್ಮ ಬಗ್ಗೆ ಮತ್ತೆ ಮಾತಾಡ್ತೀನಿ ನಾನು ಇವಾಗ. ಎಲ್ಲದಕ್ಕೂ ನಾವು ಈಗ ಎಷ್ಟೋ ವಿಷಯಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಕ್ಲಾರಿಟಿ. ಓಕೆ, ಆ ವಿಷಯಗಳು ನಿಮ್ಮ ಆತ್ಮಕ್ಕೆ ಹತ್ತಿರ ಆಗ್ತವೆ, ನಿಮ್ಮ ಪರ್ಸ್ನಾಲಿಟಿಗೆ ಹತ್ತಿರ ಆಗಿರ್ತವೆ. ಹಾಗಾಗಿ ಆ ಯೋಚನೆಗಳು ಬಂದಾಗ ಅದು ಆಲ್ಮೋಸ್ಟ್ ಆ ಡಿಸಿಷನ್ ತೊಗೊಂಡಾಗ ನಿಯರೆಸ್ಟ್ ಆಗಿ ನೀವು ಅದನ್ನು ಸಕ್ಸಸ್ ಆಗ್ತೀರಾ. ಉದಾಹರಣೆ, ನಾನು ಜೀವನದಲ್ಲಿ ಯಾಕೆ ಹುಟ್ಟಿದ್ದೀನಿ ಅನ್ನುವ ಕ್ಲಾರಿಟಿ ಇದ್ದಾಗ, ಆ ಕ್ಲಾರಿಟಿ ಬೇಸಿಸ್ ಮೇಲೆ ನನಗೆ ಥಾಟ್ ಪ್ರೊಸೆಸ್ ಬರೋದು. ಗುರುವಾಗಿ ನನ್ನ ಕೆಲಸ ಏನಿಲ್ಲಿ, ಇಂಟರ್ವ್ಯೂವರ್ ಆಗಿ ನಿಮ್ಮ ಕೆಲಸ ಏನಿಲ್ಲ, ಇಲ್ಲ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಹೆಂಗೆ? ಆ ಕ್ಲಾರಿಟಿ ಇದ್ದಾಗ ಆ ಲೈನಲ್ಲೇ ನಿಮಗೆ ಥಾಟ್ಸ್ ಬರೋದು, ಆ ಲೈನಲ್ಲೇ ಇರ್ತೀವಿ. ಹೌದಲ್ಲ? ಸೊ ಹಾಗೆ ನಾನು ಈಗ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಇಂಟ್ಯೂಷನ್ ಹೆಂಗೆ ಬರುತ್ತೆ ಅಂತ. ಅಲ್ಲಿ ನಾವು ಡೈವರ್ಟ್ ಆದ್ವಿ. ಈಗ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಎಷ್ಟೋ ಸಾರಿ ಬೆಳಗ್ಗೆ ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ಯಾವುದೋ ವ್ಯಕ್ತಿ ಬಗ್ಗೆ ಸಡನ್ ತುಂಬ ನೆನಪಂಬಿಡುತ್ತೆ. ಒಂದು 3-4 ಸರಿ ಆ ವ್ಯಕ್ತಿ ಬಗ್ಗೆ ನೆನಪಂಬಿಡುತ್ತೆ. ಆ ವ್ಯಕ್ತಿ ನಿಮಗೆ ಫೋನ್ ಮಾಡ್ತಾರೆ ಅಥವಾ ನಿಮ್ಮ ಕಡೆ ಸಡನ್ನ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಆಗಿದೆಯಾ? ಅದನ್ನು ನಾವು ತುಂಬ ತಲೆ ಕೆಡ್ಸ್ಕೊಳ್ಳಲ್ಲ. ಬಂದರು ಬಿಡು, ಹೇ ನಾನು ಇವಾಗ ತಾನೇ ನಿಮ್ಮನ್ನು ನೆನೆಸ್ಕೊತಾ ಇದ್ದೆ, ನೀವು ಬಂದುಬಿಟ್ರಿ. ಅಥವಾ ಫೋನ್ ಮಾಡ್ತಾರೆ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಇದು ನಾವು ಡೀಪ್ ಡೌನ್ ಮಾಡಿದಾಗ ಹೆಂಗೆ ಆಯಿತು ಅಂತ ನೋಡಿದಾಗ ಹೆಂಗಾಯ್ತಿದ್ದು, ಇದಕ್ಕೊಂದು ಸೈನ್ಸ್ ಇರಲೇಬೇಕಲ್ಲ. ಎಸ್, ವಾಟ್ ಇಸ್ ದ ಸೈನ್ಸ್ ಅಂತ. ಎಕ್ಸಾಕ್ಟ್ಲಿ. ಅವರ್ ಇಂಟ್ಯೂಷನ್, ಥರ್ಡ್ ಐ, ಅದು ಅದರದೇ ಆದ ಫ್ರೀಕ್ವೆನ್ಸಿಲಿ ವರ್ಕ್ ಮಾಡ್ತಾ ಇರತ್ತೆ. ಅಂದರೆ ನಿಮಗೆ ಗೊತ್ತಿಲ್ಲದೋ ವರ್ಕ್ ಮಾಡ್ತಾ ಇರುತ್ತೆ. ಅದು ಯಾವಾಗ್ಲೂ ನಾವು ಯೂಸ್ ಮಾಡಲಿ ಬಿಡಲಿ, ಹೌದು, ಅದರ ಆಕ್ಸೆಸ್ ನಮಗೆ. ನೀವು ಕೈ ಯೂಸ್ ಮಾಡ್ತಿದ್ದೀರಾ, ನಿಮಗೆ ಗೊತ್ತಿಲ್ಲದೇ ಕೈಯಲ್ಲಿ ಮೂವ್ಮೆಂಟ್ ಆಗ್ತಾ ಇರತ್ತೆ ಅಲ್ವಾ? ಆಟೋ ಪೈಲಟ್ ಮೋಡ್. ಅದು ಆಟೋ ಪೈಲಟ್ ಮಾಡೋದು ವರ್ಕ್ ಆಗ್ತಿರುತ್ತೆ. ಓ, ಡೈರೆಕ್ಷನ್ ಕೊಟ್ಟಾಗ ನೀವು ಕೈಯಲ್ಲಿ ನಿಧಾನವಾಗಿ ಬರೀಬೋದು. ಥರ್ಡ್ ಡೈರೆಕ್ಷನ್ ಕೊಟ್ಟಾಗ ಇವತ್ತೇನು ಡೆಮೋ ನೋಡಿದ್ರೆ ಅದಾಗುತ್ತದೆ. ಥರ್ಡ್ ಐ ಡೈರೆಕ್ಷನ್. ಎಕ್ಸಾಕ್ಟ್ಲಿ, ಯು ಆರ್ ಗಿವಿಂಗ್ ಎ ಡೈರೆಕ್ಷನ್ ಟು ಥರ್ಡ್ ಐ, ವಾಟ್ ಯು ನೀಡ್ ಇಟ್. ನೌ ದ ಕ್ವಶನ್ ಈಸ್, ನಿಮ್ಗೆ ಎಷ್ಟೋ ಸಾರಿ ಹೇಳಿದೆ ನಿಮಗೆ, ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದಾಗ ಅದು ಬರುತ್ತೆ ಅಂತ. ಈಗ ನಮ್ಮ ಅಡ್ವಾನ್ಸ್ ಪ್ರೋಗ್ರಾಮ್ ಮಾಡ್ತೀವಿ ನಾವಲ್ಲಿ, ನಾವು ಫಸ್ಟು ಪವರ್ ಆಫ್ ಥರ್ಡ್ ಅಂತ ಮಾಡ್ತೀವಿ. ಅದಾದಮೇಲೆ ಹನುಮಾನ್ ಯೋಗ ಅಂತ ಮಾಡ್ತೀವಿ. ಹನುಮಾನ್ ಯೋಗದಲ್ಲಿ ನಾವು ಅಡ್ವಾನ್ಸ್ಡ್ ಬ್ಲೈಂಡ್ ಫೋಲ್ಡ್ ಆ್ಯಕ್ಟಿವಿಟೀಸ್ನ ಹೇಳ್ಕೊಡ್ತೀವಿ. ಅಲ್ಲಿ ವ್ಯಕ್ತಿ ಯಾವುದೇ ಪ್ಲೇಸಲ್ಲಿರಲಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ಮಗು ಯಾವುದೇ ಮೂಲೆಯಲ್ಲಿರಲಿ, ಆ ವ್ಯಕ್ತಿ ಆ ಮಗುಗೆ ಗೊತ್ತಿರಬೇಕು ಮೊದಲೇ. ಅಪ್ಪನೋ ಅಮ್ಮನೋ ಅಣ್ಣನೋ ತಂಗಿನೋ ಚಿಕ್ಕಪ್ಪನೋ ದೊಡ್ಡಮ್ಮನೋ ಅಜ್ಜನೋ ಅಜ್ಜಿನೋ ಅವ್ರಿಗೆ ಹೇಳ್ಬೇಕು ಈಗ ಅವರು ಏನು ಮಾಡ್ತಿದ್ದಾರೆ, ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ಲಿ ನೆರೆಕ್ಟ್ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅಂತ. ಇಲ್ಲೇ ಕೂತ್ಕೊಂಡು ಆಬ್ವಿಯಸ್ಲಿ. ಈಗ ನೋಡಿರಲ್ಲ, ಈಗ ನೀವು ನನ್ನ ಮಗಳು ಇಲ್ಲೇ ಕೂತ್ಕೊಂಡು ಕಂಪ್ಲೀಟ್ ವಾಲ್ ಆ ಕಡೆ ಹೋಗಿ ಅವಳಿಗೆ ಬಣ್ಣ ಹೇಳೋದಲ್ಲ. ಸೊ ನಾವು ಬರೀ ಬಾಲ್ ಅಷ್ಟೇ ಅಲ್ಲ, ಅವಳು ಏನು ವಸ್ತು ಕೊಟ್ಟರು ಅದನ್ನು ಸ್ಕ್ಯಾನ್ ಮಾಡ್ಬೋದು. ಬಟ್ ಟೈಮ್ ಜಾಸ್ತಿ ಬೇಕು. ಉದಾಹರಣೆಗೆ ಎಷ್ಟು ಟೈಮ್ ಯೂಶಲಿ ಸ್ಕ್ಯಾನಿಂಗ್? ಒಂದು 10-15 ನಿಮಿಷ ಬೇಕಾಗ್ತದೆ. ಓ, ಮಾಡಿದ್ರೆ ಅವ್ರನ್ನ ಕೂರಿಸಿ ಟ್ರಾನ್ಸ್ಗೆ ಕಳಿಸಿ ಹೇಳಿಸಿದ್ರೆ ಖಂಡಿತವಾಗ್ಲೂ ಆ್ಯಕ್ಟ್ ಮಾಡ್ತಾರೆ. ಸರಿ, ಬಟ್ ತುಂಬ ಎಕ್ಸ್ಪೆರಿಮೆಂಟ್ ಅದ್ರ ಬಗ್ಗೆ ಮಾಡಲ್ಲ, ಕಾರಣ ಅದು ತುಂಬ ಎನರ್ಜಿ ಡ್ರೈನ್ ಆಗುತ್ತೆ ಮಕ್ಕಳಿಗೆ. ಆ ವಯಸ್ಸಿಗೆ ಬಟ್ ಸಾಧ್ಯತೆಗಳಿದೆ, ಮಾಡಿದ್ದೀವಿ, 100 ಮಾಡಿದ್ದೀವಿ.